ಪಾಕಿಸ್ತಾನದವರು ಇನ್ನೊಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಅಫ್ಘಾನನ್ನು ಭಾರತ ಟಾರ್ಗೆಟ್ ಮಾಡಿಕೊಳ್ತಾ ಇದೆ ಅಂತೇಳಿ. ಭಾರತದ ಕ್ಷಿಪಣಿ ಅಫ್ಘಾನಿಸ್ತಾನದ ಭೂಭಾಗಕ್ಕೆ ಅಪ್ಪಳಿಸಿದೆ ಎನ್ನುವಂಥ ಆರೋಪವನ್ನು ಪಾಕಿಸ್ತಾನ ಮಾಡಿದೆ. ಬಟ್ ಪಾಕಿಸ್ತಾನದ ಅಪಪ್ರಚಾರವನ್ನು ಅಫ್ಘಾನ್ ತಳ್ಳಿ ಹಾಕಿದೆ. ಯಾವುದೇ ಕ್ಷಿಪಣಿ ನಮ್ಮ ಭೂಭಾಗವನ್ನು ತಲುಪಿಲ್ಲ. ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರ ಹೇಳಿರುವಂಥದ್ದು ಪಾಕಿಸ್ತಾನದ ಸೇನೆ ಮಾಡಿರ್ತಕ್ಕಂಥ ಆರೋಪ ನಿರಾಧಾರ ಅಂತೇಳಿ. ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನಕ್ಕೂ ಸಂಬಂಧ ಚೆನ್ನಾಗಿಲ್ಲ. ಪಾಕಿಸ್ತಾನದವರು ಪಾಕಿಸ್ತಾನದಲ್ಲಿರ್ತಕ್ಕಂತಹ ಅಫ್ಘಾನಿಗಳನ್ನು ದೇಶ ಬಿಟ್ಟು ಹೋಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಾಗಿದೆ. ಅವರು ಹಂತ ಹಂತವಾಗಿ ಅವರನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಅಫ್ಘಾನಿಸ್ತಾನಕ್ಕೆ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈ ತಾಲಿಬಾನ್ ಆಡಳಿತ ಶುರುವಾದ ಬಳಿಕವೂ ಕೂಡ ಮಿಲಿಟರಿ ಸಂಘರ್ಷಗಳಾಗಿದೆ ಆ ಭಾಗದಲ್ಲಿ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ. ಭಾರತ ಮತ್ತು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರದ ಜೊತೆಗೆ ಭಾರತ ತನ್ನ ದ್ವಿಪಕ್ಷೀಯ ರಾಜತಾಂತ್ರಿಕ ಸಂಬಂಧ ಏನಿದೆ ಅದನ್ನು ಸುಧಾರಿಸಿಕೊಳ್ತಾ ಇದೆ. ನಾವು ತಾಲಿಬಾನ್ ಸರ್ಕಾರದ ಪ್ರಮುಖರನ್ನು ನಾವು ಭೇಟಿ ಮಾಡ್ತಾ ಇದ್ದೀವಿ, ಮಾತುಕತೆ ಮಾಡ್ತಾ ಇದ್ದೀವಿ. ನಾವು ಅಫ್ಘಾನಿಸ್ತಾನಕ್ಕೆ ನೆರವನ್ನು ಕೊಡ್ತಾ ಇದ್ದೀವಿ, ಎಲ್ಲ ರೀತಿಯಲ್ಲೂ ನೆರವನ್ನು ಕೊಡ್ತಾ ಇದ್ದೀವಿ. ನಾವು ತಾಲಿಬಾನ್ ಸರ್ಕಾರದ ಜೊತೆಗೆ ಭಾರತ ಸರ್ಕಾರ ಮಾತುಕತೆಯನ್ನ ಪಾಕಿಸ್ತಾನದವರು ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಥದ್ದೊಂದು ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಅಫ್ಘಾನಿಸ್ತಾನ ಮತ್ತು ಭಾರತಕ್ಕೆ ತಂದಿಡುವಂತಹ ಪ್ರಯತ್ನ. ಅಫ್ಘಾನಿಸ್ತಾನದಲ್ಲಿ ಇರುವಂಥದ್ದು ತಾಲಿಬಾನ್ ಸರ್ಕಾರದ ಜೊತೆಗೆ ನಾವು ಮಾತುಕತೆಯನ್ನು ನಡೆಸಿ ವರ್ಷಗಳು ಕಳೆದಿದೆ. ಶುರು ಮಾಡಿದ್ದೀವಿ ನಾವು. ರಾಜತಾಂತ್ರಿಕ ಮಾತುಕತೆಗಳು ನಡೀತಾ ಇದೆ. ಅಲ್ಲಿಯ ರಾಜತಾಂತ್ರಿಕ ಅಧಿಕಾರಿಗಳು, ಅಲ್ಲಿಯ ಸಚಿವರು ನಮ್ಮ ಸಚಿವರನ್ನು ಬಂದು ಭೇಟಿ ಆಗ್ತಾ ಇದ್ದಾರೆ, ಮಾತುಕತೆಗಳಾಗ್ತಾ ಇದೆ. ನಾವು ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಸರ್ಕಾರದ ಜೊತೆಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವುದಕ್ಕೆ ನಾವು ಹಲವು ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಅವರು ಕೂಡ ಅದೇ ರೀತಿಯಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಈಗ ಮಧ್ಯದಲ್ಲಿರುವಂಥದ್ದು ಪಾಕಿಸ್ತಾನ. ಸೊ ಪಾಕಿಸ್ತಾನದವರಿಗೆ ಈಗ ಉರಿ. ಕಾರಣ ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವಿನ ಸಂಬಂಧ ಸುಧಾರಿಸ್ತಾ ಇದೆ ಅಂತೇಳಿ. ಹಾಗಾಗಿ ಇಂಥದ್ದೊಂದು ಅಪಪ್ರಚಾರವನ್ನು ಪಾಕಿಸ್ತಾನ ಮಾಡಿದೆ. ಪಾಕಿಸ್ತಾನದವರಿಗೆ ಅಫ್ಘಾನಿಸ್ತಾನದ ಜೊತೆಗೆ ಸಂಬಂಧ ಚೆನ್ನಾಗಿಲ್ಲ. $1 ಮಿಲಿಯನ್ ಪ್ರಶ್ನೆ ಒಂದೇ, ಕದನ ವಿರಾಮ ಯಾಕೆ ಒಪ್ಕೊಂಡ್ವಿ? ಪಾಕಿಸ್ತಾನ ದಯಾಭಿಕ್ಷೆ ಕೇಳಿದ್ರು ಕೂಡ ನಾವು ಯಾಕೆ ಕದನ ವಿರಾಮ ಒಪ್ಕೊಂಡ್ವಿ? ಸಿಂಪಲ್ ಕ್ವಶನ್, $1 ಮಿಲಿಯನ್ ಕ್ವಶನ್. ಸರ್ಕಾರನೇ ಉತ್ತರ ಕೊಡಬೇಕು ಅದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.